ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಆರೋಸ್ ವಿತ್ ನಿಖಿತಾ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಸೀರೀಸ್ ಹೊಟ್ಟೈತಿದೆ. ಈಗ ನಾವು 3 ವೀಡಿಯೋಸ್ ಹಳೆ ಹಾಕಿರಿ, ಈಗ ಲಾಸ್ಟ್ ಇದೆ. ಓಕೆ, ಇದು ಕರ್ಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿಯರ ನಿಮ್ಮ ಪರ್ಸನ್ನಿನ ರಾಶಿಗಳು. ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ರಲ್ಲ ಅವರ ರಾಶಿಗಳಿವು. ಇವು ಆ ರಾಶಿಯರ್ದು ನಿಮ್ಮ ಪರ್ಸನ್ನಿಂದ ಈ ರಾಶಿಗಳದ್ದು ಹೆಂಗಿದ್ರೆ ಅವ್ರ ಕರೆಂಟ್ ಫೀಲಿಂಗ್ಸ್ ಐತಿ, ನೆಕ್ಸ್ಟ್ ಆ್ಯಕ್ಷನ್ ಏನೈತಿ ನೋಡೋಣ. ಓಕೆ, ದಿಸ್ ಈಸ್ ಅ ಕಲೆಕ್ಟಿವ್, ಟೈಮ್ಲೆಸ್ ಮತ್ತು ಜನರಲ್ ರೀಡಿಂಗ್. ಈ ರಾಶಿ ಹೇಳೇನಂದ್ರೂ ದಿಸ್ ಈಸ್ ಅ ಕಲೆಕ್ಟಿವ್ ಜನರಲ್. ಓಕೆ, ಯಾಕಂದ್ರೆ ರಾಶಿ ಒಳಗೂ ಭಾಳ ಅಂದ್ರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರ್ತಾವೆ. ಈ ರಾಶಿ ಹೇಳಿಬಿಟ್ರಲ್ರಿ ಮತ್ತೇನು ರೀ ಅನ್ಬೇಡ್ರಿ. ಜನರಲ್ ಹೆಂಗೆ ರಾಶಿ ಒಳಗೂ ಮತ್ತು ಅದೆಲ್ಲ ಲಗ್ನ ಇರ್ತೈತಿ, ಯಾವ್ದು ಇರ್ತೀವಿ ಭಾಳ ಏನೇನು ಇರ್ತೈತಿ. ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ ಆ ವ್ಯಕ್ತಿನ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡಿರಿ. ನಿಮ್ಗೆ ಏನು ಮ್ಯಾನಿಫೆಸ್ಟ್ ಮಾಡಬೇಕಲ್ಲ ಅವ್ರ ಜೊತೆಗೆ ಅದನ್ನು ಮಾಡ್ತೀರಿ. ನಾ ಕಾರ್ಡ್ ತೆಗೆಮಟ. ಕರ್ಕ, ಮೀನ, ವೃಶ್ಚಿಕ ರಾಶಿ ಇರುವಂಥ ಪರ್ಸನ್ಸ್. ಅಂಡರ್ಸ್ಟ್ಯಾಂಡಿಂಗ್ ಬಿಯಾಂಡ್ ದ ಇಲ್ಯೂಷನ್. ಸಾರು ಯಾಕೆ ಬಂತ? ಓಕೆ, ಓವರಾಲ್ ಎನರ್ಜಿ. ಜೀವನ ಅರ್ಥ ಆಗ್ತಾ ಇದೆ ಅವರಿಗೆ, ಅಂಡರ್ಸ್ಟ್ಯಾಂಡಿಂಗ್ ಬಂದೈತಲೆ. ಜೀವನ ಏನು ಅರ್ಥ ಆಗ್ತದೆ, ನೀವೇನು ಅರ್ಥ ಆಗ್ತದೆ ನಿಮ್ಮ ಗುಣಗಳೇನಂತ ಅರ್ಥ ಆಗ್ತದವು. ಅದಕ್ಕೆ ನಿಮ್ಮ ಈಗ ಈ ರಿಲೇಷನ್ಶಿಪ್ಪಿಗೆ ಒಂದು ಏನಾರು ಅರ್ಥ ಕೊಡ್ಬೇಕು. ರಿಲೇಷನ್ಶಿಪ್ಪಿನಂದ್ರೇನು ಒಂದು ಏನಾದರೂ ಅರ್ಥ ಕೊಡ್ಬೇಕು, ಇದನ್ನು ಸಕ್ಸಸ್ ಮಾಡ್ಬೇಕು. ಮಾತಾಡ್ತಿದ್ದಿಲ್ಲ ಏನಾರ ಅಂತಂದ್ರೆ ಮತ್ತೆ ಮಾತಾಡ್ಬೇಕು, ಹೊಸ ಬಿಗ್ನಿಂಗ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ಗೋಯಿಂಗ್ ಥ್ರೂ ಅವ್ರ ಜೀವನದಾಗ ಅವ್ರು ಏನು ಎಕ್ಸ್ಪೀರಿಯನ್ಸ್, ನಿಮ್ಮ ಜೊತೆಗೆ ಏನು ಎಕ್ಸ್ಪೀರಿಯನ್ಸ್ ಆಗಲ್ಲ ಅದನ್ನು ವಿಚಾರ ಅಂದ್ರೆ ಅದನ್ನ ನೆನಪು ಮಾಡ್ಕೊತಿದ್ದಾರೆ ಅವ್ರು. ನಿಮ್ಮ ಜೋಡಿ ಆಗಿದ್ದು ಒಳ್ಳೆಯ ವಿಚಾರಗಳು ಅಥವಾ ಮನಸ್ಸು ಆಗಿದ್ವಿ ಏನು ಎಲ್ಲನೂ ಒಟ್ಟು ವಿಚಾರ ಮಾಡ್ಕೊತಿದ್ದಾರೆ ಅವ್ರು. ಅದರಿಂದ ಹೊರಗೆ ಬಂದು ಒಂದು ಹೊಸ ಬಿಗ್ನಿಂಗ್ ಮಾಡಬೇಕು. ಒಂದು ಟ್ರಸ್ಟ್ಫುಲಿ ನಂಬಿಕೆಯಿಂದ ಈ ರಿಲೇಷನ್ಶಿಪ್ನ ನಾನು ನಡೆಸ್ಕೊಂಡು ಹೋಗ್ಬೇಕು. ಫ್ರೆಂಡ್ಲಿನೆಸ್, 2 ಆಫ್ ಕಪ್ಸ್. ಓಕೆ, ಲವರ್ಸ್ ಕಾರ್ಡಿಲ್ಲ. ಕಂಪ್ಲೀಷನ್ ಆಗಬೇಕು. ನಮ್ಮದು ರಿಲೇಷನ್ಶಿಪ್ಪಿಗೆ ಅದಕ್ಕೊಂದು ಕಂಪ್ಲೀಟ್ ಒಂದು ಹೆಸರು ಕೊಡಬೇಕಲ್ಲ. ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ನಿಮ್ದು. ಅವ್ರಿಗೆ ಅನಿಸ್ತೈತಿ ಪಾಸ್ಟ್ ಲೈಫ್ ಕನೆಕ್ಷನ್ ಆಯ್ತು ನಂದಿದೆ ಇವ್ರ ಜೊತೆಗೆ, ನಾನು ಈ ವ್ಯಕ್ತಿ ಜೊತೆಗೆ ಅಂತಂದೆ. ಅಂಡರ್ಸ್ಟ್ಯಾಂಡಿಂಗ್ ಏನಿದ್ದಿದ್ದಿಲ್ಲ ಅಂತ ಇಲ್ಲಿ ಕಾರ್ಡಿಗೆ ಬಂದರೆ, ಅಂಡರ್ಸ್ಟ್ಯಾಂಡಿಂಗ್ ಏನಿದ್ದಿದ್ದಿಲ್ಲ ನಿಮ್ಮಿಬ್ಬರ ನಡುವೆ, ಈಗ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅವರಿಗೆ. ಇದು ಈ ಕಾರ್ಡ್ ಒಳಗೆ ನೋಡ್ರಲ್ಲ, ಇದು ನಿಮ್ಮ ಪರ್ಸನ್ ಅಂದ್ಕೊಂಡ್ರೆ ಹೊರಗೆ ಇಷ್ಟಕ್ಕೊಂದು ಅಪಾರ್ಚುನಿಟಿ ಇದಾವೆ, ಎಷ್ಟು ಸ್ವಚ್ಛಂದಾಗಿ ಪಕ್ಷಿಗಳು ಹಾರ್ತದಾವೆ. ಈಗ ಒಂದು ಪಂಜರೊಳಗೆ ಗಿಣಿ ಇದ್ದರೆ ಎಷ್ಟು ಖುಷಿ ಇರ್ತೈತಿ, ಹೊರಗಿನ ಜಗತ್ತಿನಾಗಿದ್ದರೆ ಎಷ್ಟು ಖುಷಿ ಇರ್ತೈತಿ, ಅದೀಗ ಅರ್ಥ ಆಗ್ತೈತೆ ಅವರಿಗೆ. ನನ್ನನ್ನು ನಾನು ಬಂಧಿಸ್ಕೊಂಡು ಕುಂತ್ರೆ ಹೆಂಗೆ ಖುಷಿ ಇರ್ತೈತಿ. ನಾನು ಆರಾಮದೀನಿ, ಇಲ್ಲಿ ನನ್ನ ಮನೆಯಾಗೆಲ್ಲ ಆರಾಮೈತಿ. ಆದರೆ ಕಣ್ಬಿಟ್ಟು ನಮ್ಮ ಮನೆ ಬಿಟ್ಟು ಹೊರಗೆ ಹೋದ್ರೆ ತಾನೇ ಜಗತ್ತಿನಾಗ ಎಷ್ಟು ಅಪಾರ್ಚುನಿಟಿ ಇದಾವೆ, ಇನ್ನೂ ಖುಷಿ ಎಷ್ಟೈತಿ, ನೋಡೋಕೆ ಎಷ್ಟೊಂದು ಸಿಗ್ತೈತಲ್ಲ. ಹಂಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿತ್ತು ಅವ್ರಿಗೆ. ಇದು ಎಮೋಷ್ನಲಿ ಇದೆ, ಎಸ್ಪೆಷಲಿ ಎಮೋಷ್ನಲ್. ಅವ್ರದ್ದು ಮಾನಸಿಕವಾಗಿ ಅವ್ರದ್ದು ಏನಂತಾರೆ ಭಾವನಾತ್ಮಕವಾಗಿ ಅವ್ರು ಏನಾದರೂ ತಮ್ಮನ್ನು ತಾವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಅಂದರೆ ಈಗ ಓಪನ್ನಾಗಿ ನಿಮಗೆ ಹೇಳಬೇಕಂತ ಇಷ್ಟಪಡ್ತಾರೆ ಅವ್ರು. ನಿಮ್ಮ ಬಗ್ಗೆ ಏನಾದ್ರು ಫೀಲಿಂಗ್ಸ್ ಇರ್ತಾವಲ್ಲ, ನನಗೆ ನೀ ಇಷ್ಟ ಅಂತ ಹೇಳಕ್ಕೂ ಒಂದು ಕಿಚ್ಚಿ ನಡೀತಿರ್ತದೆ ಮನಸ್ಸಿನಾಗ. ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ನೀನು ನಾನು ಕಂಡುಬಿಟ್ಟು ಹೊರಗೆ ಹೋಗು ಅಂತ ಹಿಂಗೆ ಪಟ್ ಅಂತ ಹೇಳ್ಬಿಡ್ತೇವೆ ಯಾರಿಗಾದ್ರೆ. ಹಿಂಗೆ ಒಮ್ಮೆ ಢಗ್ಗಂತ ಬಂದುಬಿಡ್ತೈತೆ ಅವ್ರು ಏನಾರು ಒಂದು ರಿಯಾಕ್ಷನ್. ನಾನು ನಿಂಗೆ ಭಾಳ ಕಷ್ಟ ಇಷ್ಟ, ನೀನು ಭಾಳ ಚಂದ ನೋಡ್ಕೊತೇನೆ ಹೇಳ್ರಿ ನೋಡೋಣ, ಯಾರಿಗಾರ ಪಟ್ ಅಂತ ನೋಡೋಣ. ಎಷ್ಟು ವಿಚಾರ ಮಾಡ್ತೀರ ಅದನ್ನ ಹೇಳೋಕೆ ಎಲ್ಲರೂ. ಇವ್ರೊಬ್ಬರು ಅಂತಲ್ಲ, ಎಲ್ಲರೂ ಹೇಳೋಲ್ಲ. ಜನರಲ್ಲಾಗಿ ಒಬ್ರದ್ದು ಒಳ್ಳೆತನ ಹೇಳಬೇಕಂದ್ರೆ 100 ಸಲ ವಿಚಾರ ಮಾಡ್ತೇವೆ. ಒಬ್ರಿಗೆ ಬೈಬೇಕಂದ್ರೆ ಹಿಂಗೆ ಸ್ಪಾಂಟೇನಿಯಸ್, ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ವಿಚಾರಗಳ. ತಪ್ಪಲ್ಲ, ವಿಚಾರ ಮಾಡಿರಿ. ಇದು ನಾ ಹೇಳಿದ್ದು ಈಗ ಭಾವನಾತ್ಮಕವಾಗಿ ಅವ್ರು ಓಪನ್ ಆಗಿ ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಂತ ಅವ್ರ ತಲೆಯಾಗಿ ನಡೆದೈತೆ. ಓಕೆ, ಇಷ್ಟು ದಿನ ಓಪನ್ ಅಪ್ ಆಗಿದ್ದಿಲ್ಲ ಅವ್ರು ನಿಮ್ಮ ಜೊತೆಗೆ. ಏನೋ ಒಂದು ಕಾರ್ಡ್ ಬಂದು ಹೋಯ್ತು ನೋಡೋಣ, ಬರೋದಿದ್ರೆ ಬರ್ತದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬಂತು ನಿಮ್ಮ ಕಡೆ ಬಂದ್ರೆ ಬರ್ಬೋದು. ಅಂದರೆ ಮೆಸೇಜಸ್ ಇಲ್ಲ ಏನಾರ ಅಂದ್ರೆ
ನಾ ಹೇಳಿದೆ ಬಂತು. ನಿಮ್ಮ ಕಡೆ ಬರ್ತಿರ್ಬೇಕಂತ ಬಂತು ನೋಡ್ಲೆ. ನಿಮ್ಮ ಕಡೆ ಬರ್ತಿರ್ತಾರ, ಶಿಫ್ಟಾಗಿ ಬರ್ತದಾರ, ಫಾಸ್ಟಾಗಿ ಬರ್ತದಾರ. ಅವ್ರಿಗೆ ಹೇಳ್ಕೊಳೋದೈತಲ್ಲ, ಇಷ್ಟು ಫಾಸ್ಟಾಗಿ ಹೇಳ್ಕೊಬೇಕು. ನಿಮ್ಮ ಕಡೆ ನಾನು ಏನು ಇಷ್ಟು ದಿನ ಮುಚ್ಚಿ ಇಟ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ನಿಮ್ಮ ಹಿಂಗೆ ಎದುರಿಗೆ ಕುಂದಿರಿಸಿ ನಾನು ನಿನ್ನ ಕಂಡು ನನಗಿಷ್ಟ, ನಾನು ಹಿಂಗೆ ಅನಿಸಿತ್ತು, ಹಂಗೆ ಅನಿಸಿತ್ತು, ತಮ್ಗೆ ಏನು ಬೇಕಿಲ್ಲ ಎಲ್ಲ ಅವ್ರು ಹೇಳೋ ಮುಂದೆ ಸುಮ್ಮನೆ ಕುಂದ್ಬಿಡ್ರಿ. ಮಾಡೋದಂದಾಗ ರಿಯಾಕ್ಷನ್ ಕೊಡಬೇಡ್ರಿ. ಯಾಕಂದ್ರೆ ಮನಸ್ಸು ಹಗರಾಗಬೇಕು ಮನುಷ್ಯಂದು ಯಾವಾಗಲೂ. ಮನಸ್ಸು ಹಗರ ಆಮೇಲೆ ಏನು ರಿಯಾಕ್ಷನ್ ಕೊಡ್ಬೇಕು ಕೊಡ್ರಿ. ಓಕೆ, ಶಿಫ್ಟಾಗಿ ಬರ್ತದಾರ. ನೀವೇನಾರು ಅಂದ್ಬಿಟ್ರೆ ವಾಪಸ್ ಹೋಗ್ಬಿಡ್ತಾರೆ ಅವ್ರು ಏನೋ ಹೇಳಕ್ಕೆ ನೀವು ಬಿಟ್ಟಿಲ್ಲ ಅಂದ್ರೆ ದೇವಿಲ್ಗೆ ಹೋಗಿ ಹೆಂಗೆ ಬಂದಾರಲ್ಲ ಹಂಗೆ ಫಾಸ್ಟಾಗಿ ವಾಪಸ್ ಹೋಗ್ತಾರೆ. ಅಡ್ವೆಂಚರ್ ಫಿಯರ್ಲ ಅಂದ್ರೆ ಇವ್ರಿಗೆ ಭಾಳ ಹೆದರಿಕಿತ್ತಲ್ಲ. ನಾನು ಹೇಳಿದಿಲ್ಲ, ಪಂಜರದ ಗಿಣಿ ಆಗ್ಬಿಟ್ಟಿದ್ರು ಅವ್ರು. ಈಗ ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಕತ್ತಾರ. ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಸಮಾಧಾನ ಇರ್ಬೇಕು. ಅವರಾಗೆ ಹಾರಾಡ್ಕೊಂಡು ನಿಮ್ಮ ಮತ್ತೆ ಹಿಂಗೆ ಏನಂತಾರಲ್ಲ, ಹಾರಾಡೋ ಪಕ್ಷಿ ಬಂದು ನಮ್ಮ ಕೈ ಮೇಲೆ ತಾನಾಗೆ ಕುಂದಿರ್ಬೇಕು. ನಾವು ಹಿಂಗೆ ಬಿಗಿ ಹಿಡಿದ ಕೈ ಸತ್ತೋಕತ್ತದ ಹಂಗೆ. ಈಗ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ಒಂದು ಅಡ್ವೆಂಚರಸ್ ನಾನಿಲ್ಲ ಜೀವನಾನ ಒಂದು ಏನೈತ್ರಿ ಅಡ್ವೆಂಚರಸ್ ಗೊತ್ತಿಲ್ಲ. ಆ ರೀತಿಯಾಗಿ ನಾನು ಬ್ರೇವ್ ಆಗಿ ಧೈರ್ಯದಿಂದ ನಾನು ಮುಂದೆ ನುಗ್ಗಬೇಕು. ಅಂತಂದ್ರೆ ನಿಮ್ಮ ಜೊತೆಗೆ ಬರ್ತದಾರೆ ಎಮೋಷನಲಿ ಗುಡ್. ಮನೆ ಒಳಗೆ ಭಾಳ ಒಬ್ಬರು ಏನಂತೀರಿ ಅವ್ರ ಮನೆ ಒಳಗೆ ರೂಲ್ಸು ರೆಗ್ಯುಲೇಷನ್ನು ಟ್ರೆಡಿಷನ್ಸು ಸಾಂಪ್ರದಾಯಿಕ ಭಾಳ ಇತ್ತು ಅನಿಸುತ್ತೆ ನಿಮ್ಮ ಪರ್ಸನಿನ ಮನೆ ಒಳಗೆ. ಅದನ್ನೆಲ್ಲ ಬಿಟ್ಟು ಕೊಟ್ಬಿಡಕತ್ತಾರ ಅವ್ರಿಗೆ. ಅದನ್ನೆಲ್ಲ ಬಿಟ್ಕೊಟ್ಟು ರೂಲ್ಸ್ ಬ್ರೇಕ್ ಮಾಡಿ ಅವ್ರನ್ನ ಎಷ್ಟು ಬಡ್ದು ಕಟ್ ಹಾಕಿದ್ರೆ ಸೇಮ್ ನೋಡಿ ಎಷ್ಟು ಕರೆಕ್ಟ್ ಬಂದೈತೆ ಕಾರಣ. ಅಂದ್ರೆ ಈ ಪಂಜರದ ಗಿಣಿ ಅಂದ್ರೆ ಗೊತ್ತಾಗ್ಬಿಡ್ತದಲ್ಲ ನಿಮ್ಗೆ ಹೆಂಗೆ ಕಟ್ ಹಾಕಿರ್ತದೆ. ನಂದು ಹೊರಗೆ ಹೋಗೋಕೆ ಎಲ್ಲೂ ಇರಲ್ಲ, ಸ್ವಚ್ಛಂದ ಇರಲ್ಲ. ಅದಕ್ಕೆ ಅಂಥದ್ದು ಒಬ್ಬರು ರೂಲ್ಸ್ ಅವ್ರ ಮನೆ ಒಳಗೆ ಅದಾರ. ಅವ್ರ ಅಪ್ಪ ಇರ್ಬೋದು, ಅವ್ರ ಅಜ್ಜ ಇರ್ಬೋದು, ಅವ್ರ ಅಣ್ಣ ಇರ್ಬೋದು, ಬೇರೆ ಇನ್ನೊಂದು ಯಾವುದೋ ವ್ಯಕ್ತಿ ಇರ್ಬೋದು. ಓಕೆ, ದೊಡ್ಡವರು. ಅವ್ರ ಹೆಂಗಂದ್ರೆ ಅವ್ರು ಹೆಂಗೆ ಅದಾರ ಅಂದ್ರೆ ಕೆಟ್ಟರಿಲ್ಲ ಅವರು, ಬಟ್ ಸಾಂಪ್ರದಾಯಿಕ ಭಾಳ ಅದಾರ. ಅವನು ಸಾಂಪ್ರದಾಯಿಕ ಅದಾರ. ಎಂಪರರ್ ಅಂದರೆ ತಾವು ಹೇಳಿದ ರೂಲ್ಸ್, ನಮ್ಮ ಮನೆಗೆ ನಾ ಅದನ್ನಂದ್ರೆ ನಾ ರೂಲ್ಸ್ ಆ ಟೈಪ್ ಇದ್ದಿದ್ದು ಮನೆಯಿಂದ ಡಿಸಿಪ್ಲಿನ್ಡ್ ಇದ್ದರಿಂದ ಕಂಟ್ರೋಲಿಂದ ಅದನ್ನೆಲ್ಲ ಹೊರಗೆ ಬಿಟ್ಟು ಫಾದರ್ಲಿ ಫಿಗರ್ ಅವ್ರು. ಆ ಮನೆ ಒಳಗೆ ಪೇರೆಂಟ್ಸಿಂದ ಏನಾರು ಇಶ್ಯೂ ಇರ್ಬೋದು, ಅಂಥದ್ದೆಲ್ಲ ಬಿಟ್ಟುಕೊಟ್ಟು ನಿಮ್ಮ ಕಡೆ ಬಂದು ನಾನು ಮನಸ್ಸಿಂದೆಲ್ಲ ಬಿಚ್ಚಿ ಹೇಳ್ಬೇಕು ಅಂದ್ಕೊಂಡಾರ. ಹೇಳಕ್ಕೆ ಕೊಡ್ರಿ. ಬಿಯಾಂಡ್ ದ ಇಲ್ಯೂಷನ್ ಅಂತಂದ್ರೆ ನಮ್ಗೆ ಏನೋ ಒಂದು ಕಾಣ್ತಿರ್ತೈತಿ, ಅದಕ್ಕಿಂತ ಹಿಂದೆ ವಿಚಾರ ಮಾಡ್ಬೇಕು. ಇದ್ರ ಹಿಂದೆ ಏನು ನಡೀತೈತಿ ಅಂತಂದು ವಿಚಾರ ಮಾಡಿದ್ರೆ ನಮ್ಗೆ ಕ್ಲಾರಿಟಿ ಸಿಗ್ತೈತಿ. ಯಾವಾಗಲೂ ಎದ್ರಿಕ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳು, ನಿಜ ಅನಿಸಿ ಯೋಚಿಸಿದಾಗ ನಿಜವೂ ತಿಳಿಯೋದು ಅಂತ ಹೇಳ್ತೇವಲ್ಲ ನಾವು. ಹಂಗೆ ಹೇಳಿದ್ದು ಕಣ್ಣಿಗೆ ಕಂಡಿದ್ದು ಕೇಳಿದೆಲ್ಲ ಅಲ್ಲ, ನಾವು ಅದ್ರ ಹಿಂದೆ ವಿಚಾರ ಮಾಡ್ಬೇಕು. ಅದು ಯಾಕೆ ಹಿಂಗಾಯ್ತು ಅಂತ. ಅದು ಬಿಯಾಂಡ್ ದ ಇಲ್ಯೂಷನ್. ಏನು ವಿಚಾರ ಮಾಡ್ತಿದ್ದಾರೆ ನೋಡೋಣ. ಬಿಯಾಂಡ್ ದ ಇಲ್ಯೂಷನ್. ಇಲ್ಲಾಂದ್ರೆ ಹೊರಗೆ ಬಂದರು ಬೆಟ್ಟ ಆದರೂ ಮಾತಾಡಿದ್ರೆ ಬಿಯಾಂಡ್ ದ ಇಲ್ಯೂಷನ್. ಯಾರಿಗಾದ್ರೂ ಮೆಸೇಜ್ ಕಾಲ್ ಬಂತಂದ್ರೆ ಬಂದು ಭೇಟಿ ಆದ್ರೆ ಕಮೆಂಟ್ಸ್ ಮಾಡಿರಿ. ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತದೆ. ಬಿಯಾಂಡ್ ದ ಇಲ್ಯೂಷನ್. ಕಮಿಟ್ಮೆಂಟ್ ಕೊಡ್ಬೇಕಂತ ಏನಾದರೂ ನಿಮಗೆ ಬರ್ತಿರ್ಬೇಕು ನೋಡ್ರಿ. ಒಂದು ಸಾಲಿಡ್ ಕಮಿಟ್ಮೆಂಟ್ ಕೊಡ್ಬೇಕಂತಂದು ಭಾಳ ಲೇಟ್ ಆಗಿರ್ಬೇಕಿದೆ ಕಮಿಟ್ಮೆಂಟ್. ನೀವು ಕೇಳಿ ಮಾಡಿ. ಹಾರ್ಟ್ ಬ್ರೇಕ್ಸ್ ಆಗಿದ್ದವರಿಗೆ ಎಷ್ಟು ಅವ್ರದ್ದು ಪೇನ್ ಎಲ್ಲ ಇತ್ತಲ್ಲ, ಪೇನ್ ಎಲ್ಲನೂ ಸೈಡಿಗೆ ಇಟ್ಟು ಅದನ್ನೆಲ್ಲ ತೆಗೆದಿಟ್ಟು ತಮ್ಮದು ಸ್ಟ್ರೆಸ್ ಎಲ್ಲನೂ ಹೊರಗಿಟ್ಟು ಮತ್ತೆ ರಿಕವರ್ ಆಗಿ ನಿಮ್ಗೆ ರೀಕನ್ಸಿಲೇಷನಿಗೆ ಬರ್ತಿದ್ದಾರೆ. ರೀಕನ್ಸಿಲೇಷನ್ ಅಂದರೆ ಮತ್ತೆ ರಿಯೂನಿಯನ್ನಿಗೆ ನಿಮ್ಮ ಜೊತೆ ಮತ್ತೆ ಒಂದಾಗಲು ಬರುತ್ತಿದ್ದಾರೆ. ಬರಬೇಕಂತ ವಿಚಾರ ಮಾಡ್ತಿದ್ದಾರೆ ಅವರು ಭಾಳ ಸೀರಿಯಸ್ಸಾಗಿ. ಬಿಯಾಂಡ್ ದ ಇಲ್ಯೂಷನ್ ಅಂದರೆ ನಿಮ್ಮ ಜೊತೆಗೆ ದೂರದೃಷ್ಟಿಯಿಂದ ಇಟ್ಕೊಂಡು ನಿಮ್ಮ ಜೊತೆಗೆ ಒಂದು ಒಳ್ಳೆ ಜೀವನ ಮಾಡ್ಬೇಕಂತಲೇ ಬರ್ತದಾರ. ಓಕೆ, ಭಾಳ ನೋವು ಅನ್ಭವಿಸ್ಯಾರ ಈ ವ್ಯಕ್ತಿ ಏನದಾರಲ್ಲ ಕರ್ಕಮೀನ ರಾಶಿಯರ ಅವರ ನಿಮ್ಮ ವ್ಯಕ್ತಿಗಳು. ಭಾಳ ಅಂದ್ರೆ ಭಾಳ ನೋವು ಅನ್ಸ್ತಾರೆ. ಅದರಿಂದ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಅದರಿಂದ ನೋವಿಂದ ಹೊರಗೆ ಬಂದಿದ್ದಾರೆ. ಓಕೆ, ಪ್ಲೀಸ್ ಹೆಲ್ಪ್ ದೆಮ್. ಒಂದು ಮಗುವಿನ ಮನಸ್ಸು ಬಿಟ್ಕೊಂಡು ಬರ್ತಿದ್ದಾರೆ. ಅವ್ರದ್ದು ಹೇಳಿದ್ನಲ್ಲ, ಈಗ ಮನೆಯೊಳಗೆ ಭಾಳ ರೂಲ್ಸ್ ರೆಗ್ಯುಲೇಷನ್ ಅಂದ್ರೆ ಸಣ್ಣ ಮಕ್ಕಳಿದ್ದಾಗನೂ ಅವ್ರಿಗೆ ಏನಂತೀರಿ ಭಾಳ ಅಬ್ಯೂಸಸ್ ನಡೆದಿರ್ಬೋದು ಅವ್ರ ಮೇಲೆ. ಚೈಲ್ಡ್ಹುಡ್ ಟ್ರಾಮಾಸ್ ಅದಾವರಿಗೆ. ಸಣ್ಣ ಮಕ್ಕಳಿದ್ದಾಗ ಅಂತ ಕಹಿ ಘಟನೆಗಳು ಭಾಳ ನಡೆದವು. ಅಂಥ ನೋವುಗಳೆಲ್ಲ ಅದಾವು. ಅವನ್ನೆಲ್ಲ ಬಿಟ್ಕೊಟ್ಟು ನಿಮ್ಮ ಹತ್ರ ಬರ್ತಿದ್ದಾರೆ. ನಿಮ್ಮಿಂದ ಬಂದರೆ ನಿಮ್ಮ ಈ ವ್ಯಕ್ತಿ ಜೊತೆ ಹೋದ್ರೆ ನನ್ನ ಜೀವನ ಒಂದು ಚಲೋದಿರ್ಬೋದನ. ಇದಲ್ಲ, ಇದು ಸುಳ್ಳು ಜೀವನ. ಇವ್ರ ಜೊತೆಗೆ ಹೋದ್ರೆ ಒಳ್ಳೆ ಜೀವನ ಇರ್ತೈತಿ ಅಂತಂದು ಹಂಗೆ ನಂಬಿಕೆ ಇಟ್ಕೊಂಡು ಬರ್ತಿದ್ದಾರೆ. ಆದ್ರೂ ಸಾರಿ ಆಗ್ಬಂತ ನಂಗೆ ಗೊತ್ತಾಗಲಿಲ್ಲ. ನೋಡೋಣ, ಯಾಕಂದ್ರೆ ಎರಡು ಚಲೋ ಕಾರ್ಡ್ಸ್. ಇದು ಸಾರೋ ಮತ್ತು ನೆಕ್ಸ್ಟ್ ಆ್ಯಕ್ಷನಾಗ ಸಾರೋ. ಯಾಕಂದ್ರೆ ಇದು ಬರೋಕೆ ಆಗ್ತತ್ತ ಇಲ್ಲ.
ದೇ ಆರ್ ಥಿಂಕಿಂಗ್, ದೇ ಆರ್ ಫೀಲಿಂಗ್, ದೇ ವಾಂಟ್ ಟು ಟೇಕ್ ಆ್ಯಕ್ಷನ್, ಬಟ್ ಸಾರಿ ಆಗ್ಬೇಕು ನೆಕ್ಸ್ಟ್ ಆ್ಯಕ್ಷನ್ ಅನ್ನೋದು. ಡೆಫಿನೆಟ್ಲಿ ದೇ ವಾಂಟ್ ಟು ಕಮ್ ಟು ಯು. ಸಾರೋ. ಆದರೆ ಹೆದರಿಕೆ ಆಗ್ತದೆ ಅವ್ರು ಬರೋಕೆ ನಿಮ್ಮ ಕಡೆ. ಇಷ್ಟೆಲ್ಲ ಅವ್ರಿಗೆ ಮನಸ್ಸೊಳಗೆ ಅದಾವು, ಇಷ್ಟೆಲ್ಲ ಮೈಂಡ್ ಒಳಗೆ ಅದಾವು. ಅಂದ್ರೆ ಮನಸ್ಸು ಮೈಂಡ್ ಎರಡೂ ಸೇರಿ ನಿಮ್ಮ ಹತ್ರ ಬರ್ಬೇಕಂದ್ರೆ ಅವ್ರಿಗೆ ಒಂದು ಫಿಯರ್ ಐತಿ. ಏನು ಫಿಯರ್ ಐತದ? ನಾ ಎಲ್ಲಿ ಮತ್ತೆ ನನಗೆ ಹೆಂಗೆ ಇಲ್ಲಿ ಹಳೇದಿತ್ತಲ್ಲ ಆ ಟೈಪ್ ನನಗೆ ಎಲ್ಲಿ ಮತ್ತೆ ನೋವು ಉಂಟಾಗ್ಬಿಡ್ತೈತೆ ಇನ್ನು ನನ್ನ ಜೀವನಕ್ಕೆ. ನಾನು ಹಿಂಗೆ ಹೋಗ್ಬಿಟ್ರೆ ಅದು ಒಂದು ಬ್ಯಾಕ್ ಆಫ್ ದ ಮೈಂಡ್ ಅದು ನಡೀತೈತಿ ಯಾವಾಗಲೂ. ನಾನು ಎಲ್ಲ ಇಷ್ಟು ಮಾಡಿ ಹೋದ್ಮೇಲೆ ನನಗೆ ಅಲ್ಲಿ ನಿಜವಾಗ್ಲೂ ನನಗೊಂದು ಪ್ರೀತಿ ಸಿಗ್ತದ, ನನಗೊಂದು ಕಮಿಟ್ಮೆಂಟ್ ಸಿಗ್ತದ, ಸ್ಟೆಬಿಲಿಟಿ ಸಿಗ್ತದ ಜೀವನದಾಗ, ಒಂದು ಸೆಕ್ಯೂರಿಟಿ ಸಿಗ್ತದ, ನನಗಲ್ಲೊಂದು ನನ್ನ ಜೀವನಕ್ಕೆ ಒಂದು ಖುಷಿ ಸಿಗ್ತದ, ಒಂದು ಭಯ ಕಾಡ್ತದೆ ಮನ್ಸಾಗ. ಹಂಗಾಗಿ ಅವ್ರಿಗೆ ಸಾರೋ. ಇಷ್ಟೆಲ್ಲ ವಿಚಾರ ಮಾಡ್ತಾರೆ ನಿಮ್ಮ ಹತ್ರ ಬರ್ಬೇಕಂದ. ಆಮೇಲೆ ಮತ್ತೆ ಅನ್ನಿಸ್ಬಿಡ್ತೈತಿ, ಹೌದು ನಾನು ನಿಜವಾಗ್ಲೂ ಅಲ್ಲಿ ಹೋಗ್ಬಿಟ್ಟೆ ಅಂದ್ರೆ ನನಗೆ ನಿಜವಾಗ್ಲೂ ಖುಷಿ ಸಿಗ್ತತ್ತಲ್ಲೇ, ನಾ ಇಲ್ಲೇನು ಅನ್ಭವಿಸಿದ್ದೆ ಅದು ನನಗಲ್ಲಿ ಅನ್ಬಾರ್ದಪ್ಪ ಅದು, ಇದೆಲ್ಲ ಸುಳ್ಳು ಅದೇ ನಿಜ ಅನ್ನಂಗೆ ಆಗ್ಬೇಕು. ಒಂದು ಹೆದರಿಕೆ ಬಂದುಬಿಡ್ತೈತೆ ಅವರಿಗೆ, ಮತ್ತೊಂದು ಸ್ಟೆಪ್ ಹಿಂದೆ ಇಟ್ಬಿಡ್ತಾರೆ. ನೆಕ್ಸ್ಟ್ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಅವರಿಗೆ ನಿಮ್ಮ ಜೊತೆಗೆ ನ್ಯೂ ಬಿಗ್ನಿಂಗ್ ಮಾಡ್ಬೇಕಂತೈತಿ, ಆದ್ರೂ ಅವರು ಡಿಲೇ ಮಾಡ್ತಿದ್ದಾರೆ. ಯಾಕೆ ಹೇಳ್ರಿ? ಅವ್ರಿಗೆ ಹೆದರಿಕೆ ಐತಿ. ನಿಮ್ಮ ಜೋಡಿ ಒಂದು ಗ್ರೋತ್ ಬೇಕು, ನಿಮ್ಮ ಜೊತೆಗೆ ಒಂದು ಏನು ಆ್ಯಕ್ಷನ್ ತೊಗೊಂಡು ನಿಮ್ಮ ಜೊತೆಗೆ ಒಂದು ಖುಷಿಯಿಂದ ಜೀವನ, ಎಂಥೂಸಿಯಾಸ್ಟಿಕ್ ಅಂತೀವಲ್ಲ ಆ ಟೈಪ್ ಜೀವನ ಮಾಡಬೇಕು, ಉತ್ಸಾಹದಿಂದ ಜೀವನ ಮಾಡ್ಬೇಕಂತೈತೆ. ಆದರೆ ಏನೈತಿ, ಈ ಭಯ ಅವ್ರಿಗೆ ಕಾಡ್ತದೆ. ಇಲ್ಲಿ ಆಗಿದ್ದಂಥ ಟ್ರೋಮಾಸ್, ಇಲ್ಲಿ ಆಗಿದ್ದಂಥ ಒಂದು ನೋವುಗಳು ಅವ್ರನ್ನ ನಿಮ್ಮ ಹಿಂಗೆ ಹೆಜ್ಜೆ ಇಡೋಕೆ ಹೆದರಿಕೆ ಬರ್ತದೆ ಅವ್ರಿಗೆ, ಹೆಜ್ಜೆ ಮುಂದೆ ಇಡೋಕೆ ಹೆದರಿಕೆ ಬರ್ತದೆ. ಸೊ ನಾನೇನು ಹೇಳ್ತೇನೆ ಅಂದರೆ, ಅವ್ರು ಏನು ಟ್ರೋಮಾಸ್ ಅದಾವೆ ಏನದಾವೆ ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂದ್ರೆ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡಿರಿ. ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡಿದ್ರಿ ಅಂದ್ರೆ ದೇ ಆರ್ ರೆಡಿ ಟು ಕಮ್ ವಿತ್ ಯು. ನಿಮ್ಮ ಜೋಡಿ ಒಂದು ಚಲೋ ಅದು. ಆದರೆ ಅವರಿಗೆ ಫಸ್ಟ್ ಗೊತ್ತಾಗಬೇಕು, ನೀನು ಬಂದ್ರೆ ನನಗೆ ನಿಜವಾಗ್ಲೂ ನಾನು ಒಂದು ಖುಷಿಯಿಂದ ಇರ್ತೇನೆ ಅಂತಂದು. ಸೊ ಬರೀ ಮಾತಿಂದ ಇಲ್ಲ, ನಿಮ್ಮ ಆ್ಯಕ್ಷನ್ಸ್ ಸ್ಪೀಕ್ಸ್ ಲೌಡರ್ ದೆನ್ ದ ವರ್ಡ್ಸ್. ನಿಮ್ಮ ಆ್ಯಕ್ಷನ್ಸಿಂದ ಅವರಿಗೆ ಸಮಾಧಾನ ಮಾಡಿರಿ, ಖುಷಿ ಮಾಡಿರಿ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.